ನಾನು ಕೇಳ್ತಾ ಇದ್ದೆ. ಇದಕ್ಕೆ ಸ್ಟಾರ್ ವಾರ್ ಎಷ್ಟು ಆದ್ರೆ ಅಂತಾನೆ ಯಾ 3 ದಿವಸ ಅಂದ್ರೆ ಅವ್ರು 3 ದಿವಸ ಆದ್ರು. ಬಟ್ ಇದನ್ನು ಯು ಹ್ಯಾವ್ 3 days for cake. Supposed to be the backdrop. I cannot hear her properly. Once again, there's a lot of muffled voices, please. Can you give her a proper mic? ಪಾಯಿಂಟ್ ಆಗಲ್ಲ ಸರ್. ಯಾವ ಪ್ರಶ್ನೆಗೆ ನಾವು ಉತ್ತರ ಕೊಟ್ವಿ ಅಂತ ಜನಕ್ಕೆ ಗೊತ್ತಾಗಬೇಕಲ್ವಾ? ಅವ್ರ ವಾಯ್ಸೇ ಬಂದಿಲ್ಲ, ಮತ್ತೆ ಬೇರೆ ಪ್ರಶ್ನೆಗೆ ಉತ್ತರ ಹಾಕೊಂಡ್ಬಿಟ್ರೆ ನೀವು 3 ದಿವಸ ಮಾಡಿದ್ರೆ ಅವರು 130 ದಿವಸ ಶೂಟಿಂಗ್ ಮಾಡಿದ್ರು. 3 ದಿವಸ ಆದ್ರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಪ್ರೇಮ್ ವಿಷನ್ ಅಲ್ಲಿ ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ KD ಅಂತ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ನಾನು ಹೇಳಿದ್ನಲ್ಲ, ನನಗೆ ಏನು ಗೊತ್ತಿಲ್ಲ. ಭೈರವ ಇಸ್ ಅ ಪ್ರೊಟೆಕ್ಟರ್ ಅಂಡ್ ಅ ಡಿಸ್ಟ್ರಾಯರ್. ಸೊ ಆಮೇಲೆ ಇನ್ನೊಂದು ಲೈಕ್ ಐ ಜಸ್ಟ್ ವಾಂಟ್ ಟು ನೋ ವೆದರ್ ಯು ಆರ್ ದ ಗ್ಯಾಂಗ್ಸ್ಟರ್ ಇನ್ ದಿಸ್ ಸಿನಿಮಾ. I'm telling you, Shad, I'm telling you very, very honest. It's a very honest answer. ಪ್ರೇಮ್ ಕರೆದಿದ್ದಾರೆ, ನಾನು ಜಾಸ್ತಿ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಏನ್ ಪಾತ್ರ ಇದು ಸೊ ನನಗೆ ಇಂಟ್ರೆಸ್ಟೆಡ್ ಈ 3 days ಅಲ್ಲಿ ಏನಿದೆ ವಿತ್ ಕ್ಲಾರಿಟಿ. ಶಾರ್ಟ್ಸ್ ಏನು ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇದರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ, ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ. ನಾನು ಏನೇ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಕ್ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡಬಾರ್ದು. ನಾನು ಲಾಸ್ಟಲ್ಲಿ ಬಂದ್ಬಿಟ್ಟು ನಾನು ಏನೋ ಅಂತ ತೋರಿಸ್ಕೊಳಕ್ಕೆ ಬರೋ ನಾನಲ್ಲ. ಇಫ್ ಐ ಕ್ಯಾನ್ ಬಿ ಅ ಸಪೋರ್ಟ್ ಟು ದ ಫಿಲ್ಮ್ ಐಲ್ ಕಮ್ ಅಂಡ್ ಹೀಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದಲ್ಲ, ಇವರಿಬ್ಬರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿರ್ಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ನಾನು ಕೇಳಿ ಸಂಪೂರ್ಣವಾಗಿ ಹೇಳ್ಬೋದೆ. ಅದ್ಬಿಟ್ಟು ಐ ಡು ನಾಟ್ ನೋ ಮಚ್ ಅಂಡ್ ನಾಟ್ ದಟ್ ಇಟ್ ಇಸ್ ಅ ನೆಗ್ಲಿಜೆನ್ಸಿ, ಇಟ್ಸ್ ಅನ್ ಇಗ್ನೋರೆನ್ಸ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people ಅವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು. ನಮ್ಮ ಡೆಲಿವರಿಬಲ್ ಏನಿದೆ ಕೊಡಬೇಕು. So it is best not to be revealed ಅಂತ ಹೇಳ್ತಾ ಇದ್ದಾರೆ. Did you hear what I spoke? Yes, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಕೀ ರೋಲ್ ಅಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್. ಅದೇ ತಾನೇ ಹೇಳಿದ್ದು, 3 ದಿನದಲ್ಲಿ ಏನಿದೆ ಕೇಳಿ ಅನ್ಬಿಟ್ಟು ನೀವ್ ಎಲ್ಲಿವರೆಗೆ ಬರ್ತೀರಾ ಅಂದ್ರೆ ನನ್ನ ಬೆಡ್ರೂಮ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಿಮ್ ಒಬ್ಬರಿಗೆ ಗೊತ್ತು ಸರ್. ನಾನು ಏನ್ ಹೇಳಿ ಈಗ, ನೀವ್ ಎಲ್ಲಾದ್ರೂ ಗೊತ್ತು, ನೀವು ಎಲ್ಲಾ ಅಂತ ತಿಳ್ಕೊತೀರಾ, ಆಮೇಲೆ ನನಗೆ ಗೊತ್ತಿಲ್ಲ. ಹೌದಾ ಸರ್, ಇವತ್ತು ಸೆಟ್ ಅಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ, ಹೌದಾ? ನಾನು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ ಶಾರದಾ. And let me tell you, wait here, patience. I'm telling you, I don't know. ಈ 3 days ವಿಚಾರದಲ್ಲಿ ಏನ್ ಕೇಳ್ಬೇಕು ಹೇಳಿ, ನನ್ಗೆ ಗೊತ್ತು ಅಂತ ಸಂಪೂರ್ಣವಾಗಿ ಹೇಳ್ಬಲ್ಲೆ ನಾನು. That's all. What you want me to reveal? Okay, sir. Reveal what? I don't know what to reveal. Okay. I don't expose. ಪ್ರೇಮ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸಿನಿಮಾ ಒಂದು ಟ್ರೈಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? I don't know. Maybe ಅದರಲ್ಲೂ ಇನ್ನೊಂದು ಯಾವ್ದು ಹೀರೋ ಕರೆಕ್ಟ್ ಮಾಡಕ್ ಬರ್ಬೋದು. I don't know. Don't trust this guy. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವೆಲ್ ಇದೆ ಅದಕ್ಕೆ ನೀವೇ ಹೀರೋ ಅಂತ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. Alright, now come on. I have my own films. I have my own responsibilities. ಈ ಸಿನಿಮಾದಕ್ಕೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ತರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಇಸ್ ದಿಸ್ ದ ಸ್ಟೋರಿ? ಇಸ್ ದಿಸ್ ಓಕೆ? ಐ ಓಕೆ ವಿತ್ ದಿಸ್? ನಾವು ಹಾಗಿರ್ಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗದೆ ಫಸ್ಟ್ ಪಾರ್ಟ್ ಇಂದ ಬಿಲ್ಡ್ ಆಗಿ ಅಕಸ್ಮಾತ್ ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಒಂದು ಎರಡನೇ ಇದ್ರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ ಬಂದಾಗ ತಪ್ಪಾಗುತ್ತೆ. This success belongs to all those people who did the first part. So it is my responsibility. I'll go to him and have a chat. And then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮೊದಲನೇ ಈಗೇನಿದೆ KD, ಅದು ಸಕ್ಸಸ್ ಆಗಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನ ಫಸ್ಟ್ ಪ್ರಯತ್ನ ಮಾಡ್ತದೆ. ಸೀಕ್ವೆಲ್ ಇಸ್ ಟೂ ಫಾರ್ ಫ್ರಮ್ ಅವರ್ ಕ್ರಿಯೇಟರ್ ಆಸ್ ಯೆಟ್. Okay. Prem sir had interviewed him a couple of days ago.
he has been like, you know, expressed that he didn't have any support from the Kannada industry. What best support like you gave when he asked you, you went and shot for 3 days and all, but still he felt there was no support from Kannada industry. How do you put it across? ಮೇಡಮ್ ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದೀರಾ? ಅಲ್ಲ ಅವ್ರು ಹೇಳಿದ್ ನಾನು ಕೇಳಿದ ಅಷ್ಟೇ. ಅದಕ್ಕೆ ಮಾಡಕ್ ಹೋಗ್ಲಿ, ಏನಿದೆಯೋ ಅದನ್ನ ಹೇಳ್ರಣ ಹೋಗ್ಲಿ. ಇದು ಅವ್ರು ಕೊಡ್ಬೇಕ ನಾನು ಕೊಡ್ಬೇಕು. ಬಿಕಾಸ್ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, he said he can admit, he can tell ಪ್ರೇಮ್ ಅವ್ರೆ ನೀವು ಹೇಳಿಲ್ವಾ ನನ್ನ ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಆ ಟೈಮ್ಗೆ, ಅದಕ್ಕೆ ಕೇಳಿ. ಇಲ್ಲ, ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಇಲ್ಲ ಅಂತಿಲ್ಲ. ನಾನು ಮೇಡಮ್ ಅವಾಗ ಏನ್ ಹೇಳಿದೆ ಅಂದ್ರೆ, ಪ್ರತಿ ಒಬ್ರು ಅವಾಗ ಆ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ನಾನೇನು ಇದಾಯ್ತು ಆ ಟೈಮಲ್ಲಿ ಯಾರ್ಯಾರು ಏನೇನು ಬಿಹೇವ್ ಮಾಡಿದ್ರು ಸಾಂಗ್ ರಿಲೀಸ್ ಆದಾಗ. ಅವಾಗ ಬೇರೆ ಚಿತ್ರರಂಗ ಆಗ್ಲಿ ಬೇರೆ ಇದಕ್ಕಾಗ್ಲಿ ಹೋಲಿಸ್ಕೊಂಡ್ರೆ ನೀವು ಬೇರೆ ಯಾರು ಇದಕ್ಕಾಗ್ಲಿ, ಸೊ ಆ ಟೈಮಲ್ಲಿ ಎಲ್ಲಾರು ಹೋಗಿ ಸೇರಿರೋದು. ಬಟ್ ಈ ಟೈಮಲ್ಲಿ ಯಾರು ಬರ್ಲಿಲ್ಲ ಅಂದಿದ್ದು ನಾನು. ಅದಕ್ಕೆ ಸುದೀಪ್ ನಾವು ಅವಾಗ ಅದೇ ಹೇಳಿದ್ರು, ನಾನು ಫೋನ್ ಮಾಡೋ ಒಂದು ಅಲ್ಲ ಅದು ಡಾರ್ಲಿಂಗ್ ಅದಕ್ಕೆ ಸಂಬಂಧ ಇಲ್ಲ. ಅವಾಗ ನಾನು ಫೋನ್ ಮಾಡಿ ಚೆನ್ನಾಗಿ ಹೇಳಿದ್ರು ನನಗೆ, ಚಿನ್ನ ಇವತ್ತು ನೀನೇನ್ ಮಾಡ್ತೀಯಾ ಅದೇ, ನಾಳೆ ಏನ್ ಮಾಡ್ತೀಯ ಅಂದ್ರೆ ಇವತ್ತು ನೀನ್ ಮಾಡಿ ನಾಳೆ ಹೋಗಿ ಅದು ಹಿಂದೆ ಏನ್ ಮಾಡಿದ್ಯಾ ಅಂದ್ರೆ ಮರ್ತೋಗಿರ್ತಾರೆ ಜನ. ಅದನ್ನ ನಿಮ್ಗೆ ತಲೆಗೆಡ್ಸಕ್ ಹೋಗ್ಬೇಡ, ಹೋಯ್ತಾರಲ್ಲ ನಿನ್ ಜಾಬ್ ಮಾಡ್ಕೊಂಡು ನಿನ್ ಕೆಲಸ ಮಾಡ್ಕೊಂಡು ಹೋಯ್ತಾರ ಅಂತ ಇಷ್ಟೇ. ಸೊ ನಥಿಂಗ್ ಬೇರೆ ಯಾವ ಉದ್ದೇಶನೂ ಇಲ್ಲ, ಬೇರೆ ಯಾವ ಅದರ್ ಇದು ಇಲ್ಲ. ಬಟ್ ಸರ್ ಸುದೀಪ್ ಸರ್, I had a thought. ನನಗೆ ಥಿಂಕ್ ಮಾಡ್ತಾ ಇದ್ದೆ, ಇಫ್ ಅ ಸ್ಟಾರ್ ಕಮ್ಸ್ ಇನ್ ಟು ದ ಪಿಕ್ಚರ್ ವಿಚ್ ಆಲ್ರೆಡಿ ಹ್ಯಾಸ್ ಅನ್ ಆನ್ಸಾಂಬಲ್ ಕಾಸ್ಟ್, ವಾಟ್ ಮೈಟ್ ಬಿ ದ ಕ್ಯಾಲ್ಕುಲೇಷನ್ ಅಂತಲ್ಲ, will the film elevate in terms of the cinema, or is it like will it help in the business terms ಅಂತ ಒಳ್ಳೆ ಮದುವೆ ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಒಬ್ಬಟ್ಟು ಹಾಕಿ ಹಾಕ್ತಾರೆ. ಅಲ್ಲ ಫ್ರೆಂಡ್ಸ್, ಒಬ್ಬಟ್ಟು ತಿಂದ ಮಾತ್ರಕ್ಕೆ ಊಟ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಒಬ್ಬಟ್ಟು ಬಂದಿಲ್ಲ ಅಂದ್ರೆ ಊಟ ಇದಾಗುತ್ತೆ ಅನ್ನಕ್ಕಾಗತ್ತಾ? ಒಬ್ಬಟ್ಟು ಊಟ ಎರಡು ಸಖತ್ತಾಗಿದೆ. no, will it help in business terms? ಎಲ್ಲ ಆಗ್ಲೇಬೇಕಲ್ಲ. ನಾವು ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದೆ ಏನ್ ಪ್ರಯೋಜನ? ಮತ್ತೆ ಈ ಪ್ರೆಸ್ ಮೀಟ್ ಅಲ್ಲಿ ಇವ್ರು ಇಷ್ಟು ಮಾತಾಡಿ ಏನ್ ಪ್ರಯೋಜನ? ಸಿ ದಟ್ ಇಸ್ ಮೈ ಅರ್ನಿಂಗ್. ನಾನು ಅದಕ್ಕೆ ಈ ಒಂದು ಬಿಸ್ನೆಸ್ ಎಲಿವೇಟ್ ಆಗಕ್ಕೆ 30 ವರ್ಷ ಕೊಟ್ಟಿದ್ದೀನಿ ಶಾರದಾ ಅವ್ರೆ. ಅದೇ ಶಾರದೆ ನಂಬಿ Okay, last question from me. This is a press meeting, huh? Just telling all other press people. One last question, sir, from me. ಒಂದೇ ಒಂದು ಲಾಸ್ಟ್ ಮುಗಿಸ್ಬಿಡ್ತೀನಿ. ಯಾರನ್ನ ಕನ್ಸಲ್ ಅನ್ಕೊಂಬಿಡಿ ನಾನು ಮುಗಿಸ್ತೀನಿ ಅಂತ. ನನ್ನ ಕ್ವೆಶ್ಚನ್ ನಾನು ಮುಗಿಸ್ತೀನಿ ಅಂತ. ಓಕೆ, ಜಸ್ಟ್ ವಾಂಟೆಡ್ ಟು ಚೆಕ್ whether Prem sir keeps telling you darling and Dhruva Sarja you said brother, but one pick ಯಾರಿಗೋಸ್ಕರ ಈ ಕೇಮಿಯೋ ಮಾಡಿದ್ರಿ? whether KBN, Dhruva or Prem? Prem and Dhruv. KBN so sir. one pick sir. What can I answer? Can I answer? ನೀ ಬೆಟ್ಟಿ ಇಷ್ಟನಾ ಮಗಳು ಇಷ್ಟನಾ? ಒನ್ ಪಿಕ್ ಮನೆಗೆ ಹೋಗ್ಬೇಕೋ ಬೇಡಲ್ಲ? ಇಬ್ಬರು ಫೇವ್ರೇಟ್ ರೀ ನನಗೆ. ಯಾಕೆ? ಒನ್ ಪಿಕ್ ಮಾಡಿ. ನಿಮಗೆ ಲೆಫ್ಟ್ ಹ್ಯಾಂಡ್ ಇಷ್ಟನೋ ರೈಟ್ ಹ್ಯಾಂಡ್ ಇಷ್ಟನೋ? ಒನ್ ಪಿಕ್ ಮರಿಬೇಡಿ, ಬೆಳಿಗ್ಗೆ ಲೆಫ್ಟ್ ಹ್ಯಾಂಡ್ ಬೇಕಾಗುತ್ತೆ. ಯಾರಿಲ್ಲ, ನನ್ನ ಲೈಫ್ ನನಗೆ ಏನ್ ಬೇಕು ಶಾರದಾ ನಾನು ಡಿಸೈಡ್ ಮಾಡ್ತೀನಿ. ಯಾವ ಕಾರ್ನರ್ ಸಿಗ್ತದೆ ಕೂತು ಯಾವ ಹುಡುಗಿಗೂ ಡಿಸೈಡ್ ಮಾಡக்கூடாது. ನಾನು ಡಿಸೈಡ್ ಮಾಡ್ತೀನಿ ನನಗೆ ಯಾರು ಫೇವ್ರೇಟ್ ಅಂತ.